ಬೇಸಿಗೆ ಇನ್ನೂ ದೂರವಿದೆ. ಈಗ ಚಳಿಗಾಲ ಅಂತ ಎಳನೀರು ಕುಡಿಯುವುದಕ್ಕೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳುವುದು ಖಚಿತ. ಹೌದು, ಬೇಸಿಗೆ ಆರಂಭಕ್ಕೂ ಮುನ್ನವೇ ಎಳೆನೀರಿನ ಬೆಲೆ ಏರಿಕೆ ಕಾಣುತ್ತಿದ್ದು ಮೈಸೂರಿನಲ್ಲಿ 50 ರೂಪಾಯಿಗಳ ಗಡಿಯನ್ನ ದಾಟುತ್ತಿದೆ. ಈ ಹಿಂದೆ ಬೇಸಿಗೆ ಕಾಲದಲ್ಲಿ ಅಧಿಕವೆಂದರೆ 35 ರೂಪಾಯಿಗಳನ್ನ ಒಂದು ಎಳೆನೀರಿಗೆ ತೆಗೆದುಕೊಳ್ಳುತ್ತಿದ್ದರು. ಪ್ರತಿ ವರ್ಷ ಚಳಿಗಾಲದ ಸಮಯದಲ್ಲಿ ಈ ಬೆಲೆಯಲ್ಲಿ ಸ್ವಲ್ಪ ಇಳಿಮುಖವಾಗುತ್ತಿತ್ತು. ಚಳಿಗಾಲದ ಸಮಯದಲ್ಲಿ ಒಂದು ಎಳೆನೀರಿಗೆ 25ರಿಂದ 30 ರೂಪಾಯಿಗಳವರೆಗೆ ಮಾತ್ರ ಇರುತ್ತಿತ್ತು. ಆದರೆ ಈ ಬಾರಿ ಚಳಿಗಾಲದಲ್ಲೇ 50 ರೂಪಾಯಿಗಳ ಗಡಿಯನ್ನ ದಾಟುತ್ತಿದ್ದು ಗ್ರಾಹಕರು ಎಳೆನೀರು ಕುಡಿಯಲು ಹಿಂದು ಮುಂದೆ ನೋಡುವ ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆ ತೆಂಗಿನ ಮರಗಳಿಗೆ ಅನೇಕ ರೋಗಗಳು ಹೆಚ್ಚಾದ ಕಾರಣದಿಂದ ಎಳನೀರು ಬೆಳವಣಿಗೆಯಲ್ಲೂ ಕುಂಠಿತವಾಗಿದೆ. ಮತ್ತೊಂದು ಕಡೆಯಲ್ಲಿ ನೆರೆಯ ರಾಜ್ಯಗಳಾದ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಿಗೆ ಇಲ್ಲಿಗಿಂತ ಹೆಚ್ಚು ರಫ್ತು ಹೆಚ್ಚಾಗಿದೆ. ರಾಜ್ಯಕ್ಕೆ ಎಳೆನೀರು ಪೂರೈಕೆಯೇ ಕಡಿಮೆಯಾಗುತ್ತಿದ್ದು ಈ ಕಾರಣದಿಂದ ಚಳಿಗಾಲದಲ್ಲೇ ಎಳೆನೀರಿನ ಬೆಲೆ ಗಗನಕ್ಕೆ ಏರಿದ್ದು ಇನ್ನು ಬೇಸಿಗೆ ಕಾಲದಲ್ಲಿ 80ರಿಂದ 100 ರೂಪಾಯಿಗಳಿಗೆ ತಲುಪಿದರೂ ಆಶ್ಚರ್ಯವಿಲ್ಲ.